ಅರ್ಚನಾ ಹುಡುಗ ಅವ್ರು ಹೇಳಿದ್ರು, ಸದಾ ಹೂವಿನ ಹಾಗೆ ನಗ್ತಾರೆ ಅರ್ಚನಾ ಹುಡುಗ ಅವ್ರ ಕೈಯಲ್ಲಿ ಹೂವು ಇಸ್ಕೊಳ್ಳೋದು ನಿಜವಾಗ್ಲೂ ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಅಂತ ಅನ್ಸುತ್ತೆ. ಬ್ರ್ಯಾಂಡ್ ಅಂಬಾಸಿಡರ್ ಅಂದ್ರೆ ಒಂದು ಬ್ರ್ಯಾಂಡ್ಗೆ ಒಬ್ರು ಮುಖ ಅಂತಂದ್ರೆ ಆ ವ್ಯಕ್ತಿಯನ್ನ ನಂಬುವಂತ ಸಾಕಷ್ಟು ಜನ ಇರಬೇಕು. ಆ ವ್ಯಕ್ತಿ ಬಹಳ ನಂಬಕಸ್ತ ಅನ್ಸ್ಕೋಬೇಕು. ಬಹುಶಃ ಇವರಿಗೆ ಸಮಾಜಮುಖಿಯಾದಂಥ ಅವರ ಮಾತುಗಳು ಅಥವಾ ಅವರ ಸದುದ್ದೇಶಗಳು ನಮ್ಮೆಲ್ಲರಿಗೂ ಗೊತ್ತಿರೋದ್ರಿಂದ SPB ಅವರು ಒಂದು ಬ್ರ್ಯಾಂಡ್ ಅನ್ನ ನಂಬಿ ಅದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಅಂದ್ರೆ ಅಲ್ಲೇ ಆ ಬ್ರ್ಯಾಂಡಿನ ಬಗ್ಗೆ ಎಷ್ಟು ಭರವಸೆ ಪ್ರತಿಯೊಬ್ಬರಲ್ಲಿ ಹುಟ್ಟುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಒಳ್ಳೆ ಮೆಂಟರ್ನ ಅವರ ಬೆಂಬಲವಾಗಿ ಇಟ್ಕೊಂಡು ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ನಮ್ಮ ನಂಬಿಕೆಗೆ ಅರ್ಹ ಆಗುವಂತಹ ಸಂಸ್ಥೆಯಾಗಿ ಹೊರಹೊಮ್ಮುತ್ತೆ ಅನ್ನುವಂತಹ ವಿಶ್ವಾಸ ಈಗಾಗಲೇ ಹುಟ್ಟಿಸಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ನಮಸ್ಕಾರ. ಎಲ್ಲ ಹೇಳಿದ್ದಾರೆ, ಆದರೆ ಇಲ್ಲಿ ಪ್ರಶ್ನೆ ಶುರುವಾಗುತ್ತೆ. ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಒಬ್ಬರನ್ನ ಹುಡುಕ್ಬೇಕಾದ್ರೆ ಒಂದು 10 ಜನನ ನಾವು ಕೇಳಬೇಕಾಗುತ್ತೆ. 10 ಜನ ನಂಬರ್ ಕೊಟ್ಟರಿಗೆ ಹೆಚ್ಚು ಕಡಿಮೆ ಕಾರ್ಯಕ್ರಮ ಮಾಡಬೇಕು. ಇಲ್ಲಿ ನಾವೆಲ್ಲ ಏನ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತದೆ, ಇದನ್ನ ಹೆಂಗೆ ಅರೇಂಜ್ ಮಾಡೋದು, ನಾವೇನ್ ಮಾಡ್ತೀವಿ ಅಂತ ಹೇಳಾಯ್ತು, ಇದನ್ನ ಯಾರು ಹೇಳೋದು, ಜನಕ್ಕೆ ಹೆಂಗೆ ತಲುಪಿಸೋದು? ಅದಕ್ಕೆ ದಯವಿಟ್ಟು ಮಾಧ್ಯಮದವರು ಇದಕ್ಕೆ ಸಹಾಯ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದು ಚಾನಲ್ ಅಲ್ಲ, ಟಿವಿ ನೋಡ್ಬಿಡಿ ಅಂತ ಹೇಳಕ್ಕೆ. ಇದು ಇವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಫಸ್ಟ್ ಎಲ್ಲರ ಕೈಲೂ ಹೋಗ್ಬೇಕು. ಆ ಆಪ್ ನ ಡೌನ್ ಮಾಡ್ಕೊಳ್ಳೋದು ಅಥವಾ ಈ ತರ ಇದೆ ಅಂತನೋ, ಇದು ಫಸ್ಟ್ ಈ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದು ಜನಗಳ ಕೈಲಿ ಹೋದಾಗ್ಲೇನೆ ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ಖಂಡಿತವಾಗ್ಲೂ ಫಸ್ಟ್ ಮಾಧ್ಯಮದವ್ರಿಗೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದು. ಯಾಕಂದ್ರೆ ಎಲ್ಲೂ ಈ ಪ್ಲಾಟ್ಫಾರ್ಮ್ಗಳಿಲ್ಲ. ಯಾಕಂದ್ರೆ ಒಬ್ಬರನ್ನ ಮೀಟ್ ಮಾಡಬೇಕು, ಒಬ್ಬರನ್ನ ಇವಾಗ್ಲೂ ಕೂಡ ನೀವು ಯಾರೇ ಒಂದು ಆರ್ಟಿಸ್ಟ್ ನ ನೀವು ಕೇಳಿದ್ರು ಮೇಬಿ ಬಿಸಿ ಇದಾರೋ ಏನೋ ಗೊತ್ತಿಲ್ಲ, ಆದ್ರೆ ಅವರೆಲ್ಲ ಬಿಸಿನೇ ಇರ್ತಾರೆ ಅಥವಾ ಬಿಸಿ ತರಾನು ಇರ್ತಾರೆ, ಬಿಸಿ ಇದ್ರೂ ಇರ್ಬೋದು. ಯಾಕಂದ್ರೆ ಸಾಮಾನ್ಯ ಜನಕ್ಕೆ ಅನ್ಸುತ್ತೆ ಏನಪ್ಪ ಯಾವಾಗಲೂ ಬಿಸಿ ಇರ್ತಾರೆ. ನೀವು ಯಾರಾದ್ರೂ ಟ್ರೈ ಮಾಡಿ, ಸಾಮಾನ್ಯ ಜನ ಯಾರು ಒಬ್ಬರನ್ನ ಭೇಟಿ ಮಾಡಿ ನಾನು ಇಂಥವ್ರನ್ನ ಭೇಟಿ ಮಾಡಬೇಕು ಅಂತ ನೇಮಿಟ್ಟು ಹೋಗ್ರಿ, ಹೆಸರು ಯಾರು ಫ್ರೀ ಆಗಿದ್ದಾರೆ ಅಂತ ಸಿಕ್ಬಿಡ್ತಾರ, ಸಿಗಕ್ ಚಾನ್ಸೇ ಇಲ್ಲ. ಮೇಬಿ ಬಿಸಿ ಅಂತ ತೋರಿಸ್ಕೊಳ್ತಾ ಇರೋದೇ ಜಾಸ್ತಿ ಅಂತ ನಾನು ಅನ್ಕೊಂಡು. ಇದು ವಸ್ತುಸ್ಥಿತಿ. ಯಾರು ಫ್ರೀಯಾಗಿ ಸಿಕ್ಕಲ್ಲ, ಬೇಡ ಮಾತಾಡಕ್ಕೆ ಸಿಕ್ಕಲ್ಲ, ಫೋನು ಸಿಕ್ಕಲ್ಲ, ಫೋನು ಇರ್ತಲ್ಲ. ಇದು ವಸ್ತುಸ್ಥಿತಿ. ಆದ್ರಿಂದ ಇದು ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡ್ರೆ ಉಪಯೋಗ ಬರುತ್ತೆ. ಅವ್ರು ಒಳ್ಳೆ ನಂಬರು ಕರೆಕ್ಟ್ ನಂಬರ್ನ ಅಲ್ಲಿ ಅಪ್ಡೇಟ್ ಮಾಡಿದ್ರೆ ಇಲ್ಲ ತಿರ್ಗಾ 3 ದಿನ ಆಗುತ್ತೆ. ಇವಾಗ ನಾಳೆ ಬೇಕು ನಾಳಿದ್ದು ಬೇಕು ಅನ್ನೋರಿಗೆ ಖಂಡಿತವಾಗ್ಲೂ ಯಾರು ಸಿಕ್ಕಲ್ಲ. ಆದ್ರಿಂದ ನಾನು ಫಸ್ಟ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಜಿಲ್ಮೋರದವ್ರಿಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರನ್ನ ಭೇಟಿ ಮಾಡಕ್ ನೇರವಾಗಿ ಆಗ್ಬೇಕು ಜನಕ್ಕೆ. ಇಲ್ಲಾಂದ್ರೆ ಇನ್ನೊಂದು ಸರ್ಕಸ್ ಆಗುತ್ತೆ. ನಮ್ಮಲ್ಲಿ ಒಂದೇನಾದ್ರು ಹೊಸ ಕಾನೂನು, ಹೊಸ ಒಂದು ವ್ಯವಸ್ಥೆ ಮಾಡಿದ್ರೆ ಏನು ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ರೂಟ್ ಸಿಕ್ತು ಅಂತ, ಕಳ್ಳ ದಾರಿಗಳು ಸಿಕ್ತು ಅಂತ. ಇನ್ಯಾವುದೋ ನಂಬರ್ ಕೊಟ್ಟಿಲ್ಲ ಸರ್, ನಾಳೆ ಸಿಗ್ತಾರೆ, ನಾಳೆ ಹೇಳ್ತೀನಿ, ಆ ನಂಬರ್ ಸರಿ ಇಲ್ಲ, ಅವ್ರು ಕೇಳ್ಬಿಟ್ಟು ಹೇಳ್ತೀನಿ. ಈ ತರದ್ದು ಒಂಥರ ಸೌದಾರಿ ಅಂತ ಕೊರತೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಇದೆ. ಯಾರು ನಿಜಾನ ಒಪ್ಕೊಳ್ಳಕ್ಕೆ ಅಥವಾ ನಿಜಾನ ಮಾತಾಡಕ್ಕೆ ಅಥವಾ ನಾನು ಫ್ರೀ ಇದೀನಿ ಅಂತ ಹೇಳ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ. ಅವ್ರ ಲೈಫ್ ಟೈಮ್ ಬಿಸಿನೇ ಇರಬೇಕು, ಜನಗಳು ಸಿಗ್ಬಾರ್ದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಆ ಜಿಲ್ಮೋರದವ್ರು ಮಾಡ್ಬೇಕಿರುವಂತ ಮೊದಲನೇ ಕೆಲಸ ಏನಂತ ಹೇಳಿದ್ರೆ, ನೀವು ಯಾರದೇ ಅಪ್ಡೇಟ್ ಮಾಡಿ ಪರವಾಗಿಲ್ಲ, ಅವರು ಈಸಿಯಾಗಿ ಜನಕ್ಕೆ ಸಿಗೋದಾದ್ರೆ ಮಾತ್ರನೇ ನಾವು ಸಕ್ಸಸ್, ಇಲ್ಲ ಅಂದ್ರೆ ನಾವು ಸಕ್ಸಸ್ ಆಗಲ್ಲ. ದಯವಿಟ್ಟು ಆ ತರ ಕೆಲಸ ಮಾಡಿ. ಈ ತರ ಕೆಲಸ ಮಾಡ್ತಿರ್ತ ನೀವು ಬಿಡಿ, ಅವಾಗ ಜನಕ್ಕೆ ಈಸಿಯಾಗಿ ಅವ್ರನ್ನ ಸೇರಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಇದು ನಾವೆಲ್ಲ ತುಂಬಾ ಕಷ್ಟಪಟ್ಟಿದ್ವಿ, ಇವಾಗ್ಲೂ ಕಷ್ಟಪಡ್ತಾ ಇದ್ದೀವಿ. ಪ್ರತಾಪ್ ಬೇಕು ಬೆಂಗಳೂರಿಗೆ ಅಂತ ನಂಬರ್ ಕೇಳಿ ನೋಡ ಯಾವ್ದಾರ ಸಿಗುತ್ತಾ, ಇಲ್ಲ ನಾಳೆ ಬರ್ತಾರೆ, ನಾಳೆ ಸಿಗ್ತಾರೆ, ತಿರ್ಗಾದ ತಕ್ಷಣ ಅವ್ರ ಅಷ್ಟೇ ಕೇಳ್ಕೊಂಡು ತಿರ್ಗೋ ಇನ್ನೋಗಿ ಅವ್ರು ಸಿಗೋಷ್ಟಿಗೆ ನಮ್ಮ ಪ್ರೋಗ್ರಾಮ್ ಇದೆ. ಅದು ನಮ್ಮ ಪ್ರೋಗ್ರಾಮ್ಗಳ ದುರಾದೃಷ್ಟ ಏನಂದ್ರೆ ಈ 3-4 ದಿವಸ ಪ್ರೋಗ್ರಾಮ್ಗಳೇ ನಮಗೆ ಸಿಗುತ್ತೆ. ಬೇಗ ಅಂದ್ರೆ ಇಮಿಡಿಯೇಟ್ ಆಗಿ ಸಿಗ್ಬೇಕು, ಕೆಲಸ ಆಗ್ಬೇಕು, ಕೆಲಸ ಆಗುತ್ತೆ ಅನ್ನೋ ಜವಾಬ್ದಾರಿ ನಮ್ಮ ಜಿಲ್ಮೋರದಲ್ಲಿ ಇದೆ ಅಂತ ತಿಳ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ. ಎಲ್ರಿಗೂ ಸಿಗ್ತಾರೆ. ಥ್ಯಾಂಕ್ ಯು. ಮುರಳಿಯವರೇ, ನೀವು ಮೊದಲು ಇವರಿಗೆ ಸಿಗ್ಲಿಲ್ಲ, ಅದಕ್ಕೆ ಧನ್ಯವಾದ. ಯಾಕೆ ಹೇಳಿ ನೀವು ಸಿಕ್ಕಿದ್ರೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಇರಬೇಕಾದ ಅವಶ್ಯಕತೆ ಇಲ್ಲ. ಯು ಹ್ಯಾವ್ ಎಕ್ಸ್ಪ್ಲೈನ್ ಇಟ್ ಇನ್ ಸಚ್ ಎ ಬ್ಯೂಟಿಫುಲ್ ಫ್ಯಾಷನ್. ಸಮಸ್ಯೆ ಏನು ಅಂತ ಕರೆಕ್ಟ್ ಆಗಿ ಹೇಳಿದ್ದೀರಾ ನೀವು. ಅವ್ರು ಏನ್ ಮಾಡ್ಬೇಕು ಅನ್ನೋದು ಕರೆಕ್ಟ್ ಆಗಿ ಪಾಯಿಂಟ್ ಔಟ್ ಮಾಡಿದ್ದೀರಾ. ನಾವು ಏನು ಹೇಳಿದ್ರು ಕೂಡ ನಾವು ಹೀಗೆ ಹಾಗೆ ಹೋಗಿ ಏನೇನೋ ಮಾತಾಡ್ತಾ ಇದ್ದೀವಿ. ಯು ಹ್ಯಾವ್ ಕಮ್ ಟು ದಿ ಕರೆಕ್ಟ್ ಪಾಯಿಂಟ್ ಅಂಡ್ ಯು ಹ್ಯಾವ್ ಎಕ್ಸ್ಪ್ಲೈನ್ ಇಟ್ ಪ್ರಾಪರ್ಲಿ. ಥ್ಯಾಂಕ್ ಯು ವೆರಿ 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 ಮಚ್. ಧನ್ಯವಾದಗಳು. ಈಗ ಜಿಲ್ಮೋರ್ ಸಂಸ್ಥೆಯ ತೆಲಂಗಾಣ ಹಾಗೆ ಆಂಧ್ರ ಪ್ರದೇಶದಲ್ಲಿ ಬಹಳ ಮಟ್ಟಿಗೆ ಒಂದು ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿರುವಂತಹ ನಮ್ಮ ವೆಲ್ ವಿಶರ್, ನಮಗೆ ಸಪೋರ್ಟ್ ಆಗಿ ನಿಂತಿರುವಂತಹ
TV5 ನ CEO ಆದಂಥ ವಸಂತ್ ಅವರು, I request you to kindly say a few words about your association with Gilmore and how it works. I don't know Kannada very slow. Kannada, I can't speak. I can't speak Kannada. I can't speak Kannada. So very soon I will probably learn it because TV5 is going to launch a Kannada channel. So for the past 15 months I am closely associated with Sardi and Gilmore, and he is a very good. For any startup, like Sardi says, there should be a purpose. So without any purpose, no startup should start his activity. And being a business editor, I closely watch business entities, corporates, and here is a very good company, a good startup with a right business model, with abundance of raw materials, that is inventory of artists, and above all, the blessings of Sri S.P. Balasubramanian garu, Ganagam. So, okay, he doesn't like these things, I know that, but still we can't refrain from eulogizing you, sir, but they're all, and the Gilmore got his good wishes. So definitely it's going to be a success. They have already tasted the success in Andhra Pradesh and Telangana. Now, as part of their expansion, they came here to Karnataka. I wish Sri Sarvi and Sada S. Reddy garu all the best, and Gilmore should expand to more cities and states in the near future. Thank you. I wish you all the best. ಆಶಯ ಪಡೆದೇ ಹೋದರೆ ಕಾರ್ಯಕ್ರಮ ಒಂದು ಸಂಪೂರ್ಣತೆಯನ್ನು ಪಡೆಯೋದಿಲ್ಲ ಅಂತ ನನಗನ್ಸುತ್ತೆ. ಅರ್ಚನಾ ಅವ್ರಿಗೆ ಅವರೊಂದೆರಡು ಮಾತಾಡಬೇಕು. ನಾವು ಸಭೆಯಲ್ಲಿರುವ ಎಲ್ಲ ಸಭಾಸದರಿಗೆ, ಪತ್ರಕರ್ತ ಮಿತ್ರರಿಗೆ ನಮಸ್ಕಾರಗಳು. ಮೊದಲಿಗೆ ಹೇಳಬೇಕಂದ್ರೆ ಈ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇದನ್ನೇನು ಅನ್ವೈಲ್ ಮಾಡಿದಿರಿ, ಒಂದು ಎಕ್ಸಾಂಪಲ್, ಸಣ್ಣದೊಂದು ಎಕ್ಸಾಂಪಲ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮಹಾಭಾರತದಲ್ಲಿ ಯುದ್ಧ ನಡೆಯುತ್ತೆ ಅಂತ ಗೊತ್ತಾದಾಗ ದುರ್ಯೋಧನ, ಅರ್ಜುನ ಇಬ್ಬರೂ ಕೃಷ್ಣನ ಹತ್ರ ಹೋಗ್ತಾರೆ. ದುರ್ಯೋಧನ ಕೇಳ್ತಾನೆ, ಕೃಷ್ಣ ನನಗೆ ನಿನ್ನ ಸೈನ್ಯ ಬೇಕು ಅಂತ. ಅರ್ಜುನ ಕೇಳ್ತಾನೆ, ಕೃಷ್ಣ ನನಗೆ ನೀನು ಬೇಕು ಅಂತ. ಇಲ್ಲಿ ಇವರು ಕರೆಕ್ಟಾಗಿ ಶ್ರೀಕೃಷ್ಣ ಪರಮಾತ್ಮನನ್ನ ಆರಿಸ್ಕೊಂಡಿದ್ದಾರೆ. ಇವರಿಗೆ ಇಲ್ಲ, ಜಯ ಗೆಲುವಿನ ವಿಚಾರದಲ್ಲಿ ಮಾತ್ರ ದೇವರನ್ನ ಆರಿಸ್ಕೊಂಡಿದ್ದಾರೆ ಅಂತ. ಸೊ ಇಲ್ಲ, ನೀವೇ ಹೇಳ್ಬಿಟ್ಟಿದ್ರಿ, ವೆರಿ ರೊಮ್ಯಾಂಟಿಕ್, ಇವನ್ ನೋ ಯು ಗೆಟ್ ಲವ್ ಲೆಟರ್ ಅಂತ. ಸೊ ಜಿಲ್ಮೋರ್ ಆಂಜಲೀಸ್ಗೆ ಕರ್ನಾಟಕದಲ್ಲಿ ಕೂಡ ಗೆಲುವು, ಯಶಸ್ಸು ಎಲ್ಲ ಕಟ್ಟಿಟ್ಟು ಬುದ್ಧಿ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ನಾನು ನೋಡ್ತಾ ಬಂದಿರೋದು, ನಾನು ಕೂಡ ಫೇಸ್ ಮಾಡಿರೋದು ಏನಂದರೆ, ಈಗ ಯಾರೊಬ್ಬರು ನನ್ನ ಕಾರ್ಯಕ್ರಮ ಬೇಕು ಅಂತ ಕೇಳಿದಾಗ ಅವ್ರಿಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಸಿಗದೇ ಇದ್ದಾಗ ಇನ್ಯಾರೋ ಒಬ್ಬರಿಗೆ ಫೋನ್ ಮಾಡ್ತಾರಲ್ಲ, ಅವರು ಒಂದು ಸೋ ಕಾಲ್ಡ್ ಇವೆಂಟ್ ಮ್ಯಾನೇಜರ್ಸ್ ಆಗಿರ್ಬೋದು, ಅಥವಾ ಒಂದು ನನ್ನ ಪರಿಚಯವನ್ನು ಇಟ್ಕೊಂಡವರಾಗಿರ್ಬೋದು, ಅವರು ಮಧ್ಯವರ್ತಿತ್ವವನ್ನು ವಹಿಸ್ಕೊಂಡು ನಾನೇನೋ ಒಂದು ಕೋಟ್ ಮಾಡಿರ್ತೀನಿ, ಆ ಮಧ್ಯವರ್ತಿ ಆ ಪಾರ್ಟಿಗೆ ಏನು ಹೇಳ್ತೀವಿ ಅವರಿಗೆ ಇನ್ನೇನೋ ಒಂದು ಕೋಟ್ ಮಾಡಿರ್ತಾರೆ. ಸೊ ವಿ ಡೋಂಟ್ ಹ್ಯಾವ್ ಅ ಡೈರೆಕ್ಟ್ ಕನೆಕ್ಷನ್, ಆರ್ಟಿಸ್ಟ್ ಆ್ಯಂಡ್ ದ ಪಾರ್ಟಿ ಡೋಂಟ್ ಹ್ಯಾವ್ ಅ ಡೈರೆಕ್ಟ್ ಕನೆಕ್ಷನ್. ಸೊ ಮಧ್ಯವರ್ತಿ ಮಾತಾಡ್ತಾ ಇರ್ತಾರೆ, ಅವ್ರ ಪಾರ್ಟಿಗೆ ಏನು ಕೋಟ್ ಮಾಡಿರ್ತಾರೆ ನಮಗೆ ಗೊತ್ತಿರಲ್ಲ, ನಾವು ಎಕ್ಸಾಕ್ಟ್ಲಿ ಏನು ಕೋಟ್ ಮಾಡಿರ್ತೀವಿ ಅನ್ನೋದು ಪಾರ್ಟಿಗೆ ಗೊತ್ತಿರಲ್ಲ. ಕಷ್ಟ ನಾವು ಪಡ್ತಾ ಇರ್ತೀವಿ, ಅಲ್ಲಿ ಹಾರ್ಡ್ ವರ್ಕ್ ನಾವು ಮಾಡ್ತಿರ್ತೀವಿ. ಮಧ್ಯದಲ್ಲಿ ಜಸ್ಟ್ ಒಂದು ಫೋನ್ ನಂಬರ್ ಕೊಟ್ಟು ಅಥವಾ ನಮಗೊಂದು ಫೋನ್ ಕಾಲ್ ಮಾಡಿ ಯಾರೊಬ್ಬರು ದುಡ್ಡು ಮಾಡ್ಕೋತಾ ಇರ್ತಾರೆ, ವಿಚ್ ಇಸ್ ವೆರಿ ರಾಂಗ್ ಐ ಫೀಲ್. ಸೊ ಈ ಒಂದು ಪ್ಲ್ಯಾಟ್ಫಾರ್ಮಿಂದ, ಯಾಕಂದರೆ ಅವರು ಮೊದಲೇ ಹೇಳಿದಾಗೆ ಅಲ್ಲಿ ಇಂಥ ಆರ್ಟಿಸ್ಟ್ ಇಂಥ ಒಂದು ಕೋಟ್ ಇಷ್ಟು ಹಣ ತಗೊಳ್ತಾರೆ ಅಂತ ಹೇಳಿದಾಗ ಅಲ್ಲಿ ಪಾರದರ್ಶಕ ಇರುತ್ತೆ. ಇಟ್ ಈಸ್ ವೆರಿ ಟ್ರಾನ್ಸ್ಪರೆಂಟ್, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್.
ಸೊ ಇದನ್ನ ಹೆಚ್ಚು ಹೆಚ್ಚು ಎಲ್ಲ ಇವಾಗ ತುಂಬ ಟ್ಯಾಲೆಂಟ್ಸ್ ಬರ್ತಿದೆ, ಆದರೆ ಅವರಿಗೆ ಕೆಲಸ ಸಿಗ್ತಾ ಇಲ್ಲ. ಎಲ್ಲರಿಗೂ ಪಾಪ್ಯುಲಾರಿಟಿ ಸಿಗ್ತಾ ಇದೆ ಮಾಧ್ಯಮಗಳಿಂದ, ಮೀಡಿಯಾಯಿಂದ, ಟಿ ವಿ ಚಾನೆಲ್ಸಿಂದ. ನಾನು ಹಾಡ್ಲಿಕ್ಕೆ ಶುರು ಮಾಡಿದಾಗ ರೇಡಿಯೋ ಬಿಟ್ಟರೆ ಇರಲಿಲ್ಲ, ಟಿ ವಿ ಕೂಡ ಇರಲಿಲ್ಲ. ಸೊ ಈಗ ಪಾಪ್ಯುಲಾರಿಟಿ ಸಿಗ್ತಿದೆ, ಕೆಲಸ ಸಿಗ್ತಾ ಇಲ್ಲ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡ್ರೆ ಕೆಲಸ ಕೂಡ ಸಿಗುತ್ತೆ ಆ್ಯಂಡ್ ನಿಮ್ಮ ಹಾರ್ಡ್ ವರ್ಕಿಗೆ ಸರಿಯಾದ ನಿಮಗೆ ಬೆಲೆ ಕೂಡ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇದನ್ನು ಚೆನ್ನಾಗಿ ಮಾಧ್ಯಮದವರು ಕೈ ಹಿಡಿಬೇಕು ಜಿಲ್ಮೋರ್ ಆಂಜೀಸ್ ಅವರಿಗೆ. ಆ್ಯಂಡ್ ಮತ್ತೊಮ್ಮೆ ಇವರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ಹೇಳ್ತೀನಿ. ನನ್ನನ್ನು ಇಲ್ಲಿ ಕರೆಸೋದಕ್ಕೆ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಜಿಲ್ಮೋರ್ ಆಂಜೀಸ್ನ CFO ಆದಂತಹ ಶ್ರೀಯುತ ರಾಮಕೃಷ್ಣ ರೆಡ್ಡಿ ಅವರು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸುವ ಮೂಲಕ, ಸರ್, ವಿ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಥ್ಯಾಂಕ್ ದಿ ಆಡಿಯನ್ಸ್ ಆ್ಯಂಡ್ ಥ್ಯಾಂಕ್ ದ ಪ್ರೆಸ್ ಪೀಪಲ್ ಆ್ಯಂಡ್ ಎವ್ರಿಬಡಿ ಎಲ್ಸ್ ಫಾರ್ ಬೀಯಿಂಗ್ ಹಿಯರ್. ಅದನ್ನು ಸದಾ ರೆಡ್ಡಿ ಅವರು ನೆರವೇರಿಸ್ತಿದ್ದಾರೆ. ಸೊ ದಯವಿಟ್ಟು ಇದನ್ನು ಸಾಧ್ಯ ಮಾಡಿಕೊಡ್ಬೇಕಂತ ಕೋರ್ತಿದ್ದಾರೆ. ಮತ್ತೊಂದು ದೊಡ್ಡ ಆಲೋಚನೆ ಬಂದಿದೆ. ತಿರುಪತಿ ತಿಮ್ಮಪ್ಪನ ಹತ್ತಿರದ ಕಿರೀಟದ ಬಂದಿದೆ. ಎಲ್ಲರೂ ಅನ್ಕೊಂತಾ ಇದ್ದಾರೆ ನಾವು ಅದೃಷ್ಟವಂತರು ಅಂತ, ಶ್ರೀಕೃಷ್ಣ ಪರಮಾತ್ಮನ ಬಂದ ನಾವು ಅದೃಷ್ಟವಂತರು ಅಂತ. ಆದರೆ ಅದರ ಇಮೇಜ್, ಅದರ ಶುದ್ಧತೆ, ಅದರ ಪವಿತ್ರತೆನ ಕಾಪಾಡಿಕೊಳ್ಳುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನಾವು ದೇವರಂತ ಭಾವಿಸುವಂಥ SPB ಅವರಿಗೆ ನಾವು ಏನು ಕೊಡ್ಲಿಕ್ಕೆ ನಮ್ಮ ಶಕ್ತಿ ಇಲ್ಲ, ಅಷ್ಟೊಂದು ಅವರು ಇಮೇಜ್ಗೆ ತಕ್ಕಂತೆ. ಆದರೆ ಅವರ ಹೆಸರನ್ನು ಉಳಿಸ್ತೀವಿ. ಅವರ ಹೆಸರಿಗೆ ಯಾವುದೇ ರೀತಿಯಾದಂಥ ಮಸಿ ತರದೆ, ಅವರ ಪವಿತ್ರತೆಗೆ ಯಾವುದೇ ಭಂಗ ತರದೆ, ನಾವು ಅವರ ಕೀರ್ತಿಗೆ ನಮ್ಮದಾದ ಚಿಕ್ಕದಾದ ಅಳಿಲಾದ ಒಂದು ಸೇವೆಯನ್ನು ಸೇರಿಸ್ತೀವಿ ಅಂತ ಈ ಮೂಲಕ ನಾನು SPB ಅವರಿಗೆ ಈಗ ನಾನು ಒಂದು ಚಿಕ್ಕ ಕೃತಜ್ಞತೆಯನ್ನು ತಮ್ಮ ಮೂಲಕ ನಮಗೆ ಇಲ್ಲಿ ಬಂದಿರುವಂಥ ಅತಿಥಿಗಳಿಗೆ ಒಂದು ನಮ್ಮ ಕೃತಜ್ಞತೆ ತಿಳಿಸಬೇಕು ಅಂತ ಅನ್ಕೊತಾ ಇದ್ದೀನಿ. ಮೊದಲಿಗೆ ಮುರಳಿ ಅವರು ನಮ್ಮ ಸ್ನೇಹಿತರು ಮುಂಚೆಯಿಂದ. ಅವರು ಯಾವ ರೀತಿ ಹೇಳ್ತಾರೆ ನಮಗೆ ಅಂತ ಹೇಳಿದ್ರೆ, ಮುರಳಿಯವರ ಬರಬೇಕು, ನಿಮ್ಮ ವೆಹಿಕಲ್ ಕಳಿಸ್ತಾರೆ, ಯಾಕಲೇ ಏನಲ್ಲೇ ಅಷ್ಟೊಂದು ಆತ್ಮೀಯ ಅಂದರೆ ಅವ್ರ ಮಾತಲ್ಲಿ ಒಂದು ಆತ್ಮೀಯತೆ ಇರುತ್ತೆ. ಅವ್ರು ಹೇಳಿದ್ರು SPB ಸರ್ ಒಂದೇ ಮಾತು ಹೇಳಿದ್ರು, ನಾವೆಲ್ಲ ಇಷ್ಟು ಹೇಳೋದು ಒಂದೇ ಊರಲ್ಲಿ ಹೇಳಿದ್ರು ಅಂತ. ಆದರೂ ನಮ್ಮ ಮುರಳಿಯವರ ಹಿರಿಮೆ ಒಂದು ಗರಿಯವರು. ಈ ಥರ ನಮ್ಮ ವೆಲ್ವಿಷರ್ ಆಗಿ ಬಂದ ಮುರಳಿಯವರಿಗೆ ನಮ್ಮ SPB ಅವರಿಗೆ ಚಿಕ್ಕ ಗೌರವವನ್ನು ಕೊಡಿಸಬೇಕು ಅಂತ ಇಲ್ಲಿ ಬಂದು ಅತ್ಯಂತ ಸದಭಿರುಚಿಯಾಗಿ ಮತ್ತು ಸೂಕ್ಷ್ಮವಾಗಿ ಶುಭ್ರತೆಯಿಂದ ಏನು ಹೇಳಬೇಕಾದ್ರೆ ಹೇಳಿದ್ರು. ಈ ಕಾರ್ಯಕ್ರಮ ಬಂದಕ್ಕೋಸ್ಕರ ಅವ್ರಿಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸುವ ಮೂಲಕ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಎಷ್ಟೇ ಬಾಲರು ನಿಮ್ಮ ಸಾರರು ಬಗ್ಗೆ ಚಿಕ್ಕ ಗೌರವ ಪ್ರಥಮ ಮಧ್ಯದಲ್ಲೇ ಒಳ್ಳೆಯದು ಅಂತ, ಪ್ರಥಮ ಮಧ್ಯದಲ್ಲೇ ಒಳ್ಳೆಯದಾಗುತ್ತೆ ಅಂತ. ಸೊ ನಾವು ಒಳ್ಳೆಯದು ಆಗೋದಕ್ಕೆ ನಮಗೆ ಒಂದು ಗುರಿ ಅಂತ ಇದೆ. ಒಳ್ಳೆಯ ಒಂದು ಪ್ರಥಮ ಅವರಿಗೆ ನಮ್ಮ SPB ಸಾರಿಂದ ಚಿಕ್ಕ ಕೈಗಾರಿಕೆ ಮತ್ತು ಗೌರವ. ಮಾಧ್ಯಮ ವಿಷಯದ ಬಗ್ಗೆ ವಸಂತ್ ಕುಮಾರ್ ಅವರು ನಮ್ಮ ಬೆಂಗಳೂರು ಬಂದಿದ್ದಾರೆ. ನಮ್ಮ ಹಿತೈಷಿಗಳು ಅವರು TV5 ಮೂಲಕ ಕರ್ನಾಟಕ ಕೂಡ ಪ್ರವೇಶಿಸ್ತಾ ಇದ್ದಾರೆ. ನಮಗೆ ಅವರ ಬೆಂಬಲ ಮುಂದುವರಿಯುತ್ತೆ.
ಅವರು ಈ ಕಾರ್ಯಕ್ರಮ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿಗೆ ಸ್ವಲ್ಪ ಚಿಕ್ಕ ಗೌರವ. ಧನ್ಯವಾದಗಳು. ಈ ಮೂಲಕ SPB ಸರ್ಗೆ ಒಂದು ಚಿಕ್ಕ ಭರವಸೆ, ಒಂದು ಪ್ರಾಮಿಸ್ ಮಾಡ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸರ್, ನೀವು ಬಂದಾಗ ನಮ್ಮ ಇದು ಸಸಿ ಬಹುಶಃ ಮುಂದಿನ ದಿನಗಳಲ್ಲಿ ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ ಮತ್ತು ಸಮಾಜ ಸೇವೆ ಈ ಮೂಲಕ ನಿಮ್ಮ ಆಶಯ ಏನಿದೆ ಕಲಾವಿದರಿಗೆ ಒಂದು ಒಳ್ಳೆಯ ಅವಕಾಶ ಸಿಗಬೇಕು ಅನ್ನೋದನ್ನ ಖಂಡಿತ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಆ ವಿಷಯದಲ್ಲಿ ಯಶಸ್ಸನ್ನು ಕಾಣ್ತೀವಿ, ನಿಮ್ಮ ಹೆಸರು ಉಳಿಸ್ತೀವಿ, ಮುಂದಿನ ದಿನ ಹೆಮ್ಮರವಾಗಿ ನಿಮ್ಮ ಮತ್ತೆ ಕಾಣಿಸ್ತೀವಿ, ನಿಮ್ಮ ಮತ್ತೆ ಇನ್ವೈಟ್ ಮಾಡ್ತೀವಿ ಅಂತ ಹೇಳ್ತಾ ಭರವಸೆ ಕೊಡ್ತಾ ನಿಮಗೆ ಎಲ್ಲರಿಗೂ ಬಂದಕ್ಕೆ ಧನ್ಯವಾದಗಳು ಹೇಳ್ತಾ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾದ ನಂತರ ಒಂದು ಸಮಾಜ ಹಿತಕರ ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋಕೆ ನಾನು ಆಸೆ ಪಡ್ತೀನಿ. ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ಜಿಲ್ಮೋರ್, ಬಟ್ ಇಟ್ ಇಸ್ ಸಮಥಿಂಗ್ ಟು ಡೂ ವಿತ್ ಎವ್ರಿಬಡಿ. ನೀರನ್ನು ಉಳಿಸ್ಕೊಳ್ಳೋದು ತುಂಬ ಮುಖ್ಯವಾದ ಈ ದಿನಗಳಲ್ಲಿ. ಯು ಆಲ್ ನೋ ಎವ್ರಿವೇರ್ ಜಲ ಸಮೃದ್ಧಿ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದೀವಿ. ನೆಕ್ಸ್ಟ್ ಜನರೇಷನ್ ನಾವು ಏನು ಕೊಡ್ತಾ ಇದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ. ಒಂದೊಂದು ಬಿಂದುವನ್ನು ಕೂಡ ನೀವು ತುಂಬ ಜೋಪಾನವಾಗಿ ಉಪಯೋಗಿಸಬೇಕು. ಫಾರ್ ಎಕ್ಸಾಂಪಲ್, only one example I tell you, because I am staying in Windsor Manor, because they are paying at least 25,000 rupees for my suite. I am living there. In case I stay about 2 hours ಮಾಡೋದಿಲ್ಲ. After finishing everything only we close it. ಇದು ಒಂದು ಏನು ಸರ್